ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಪ್ರೀತಿ ಎಲ್ಲವೂ ಇರಲಿ. ಇವತ್ತು ಮೇಜರ್ ಡೆವಲಪ್ಮೆಂಟ್ ಆಯಿತು. ರಾಜಕೀಯವಾಗಿ BJPಯ ಮೊದಲ ಲಿಸ್ಟ್ 195 ಕ್ಯಾಂಡಿಡೇಟ್ ಬಂತು. ಈ ಬಗ್ಗೆ ನಾನೀಗ ಮಾತಾಡ್ತಾ ಇಲ್ಲ, ಅದನ್ನು ನಾಳೆ ಮಾತಾಡ್ತೀನಿ. ಸೊ ಇವತ್ತು ನಾನು ಮಾತನಾಡ್ತಾ ಇರುವ ವಿಚಾರಣೆ ಬೇರೆ. ನಿನ್ನೆ ನನ್ನ ಸ್ನೇಹಿತರೊಬ್ಬರು ನನ್ನ ಜೊತೆ ದೂರವಾಣಿಯಲ್ಲಿ ಮಾತಾಡ್ತಾ ಇದ್ದರು. ಅವರು BJPಯ ಪರವಾಗಿ ಒಲವಿರುವಂಥವರು, ಮೋದಿಯವರ ಅಭಿಮಾನಿ. ಆದರೆ ಅವರಿಗೆ ನನ್ನ ಬಗ್ಗೆ ಕೂಡ ಪ್ರೀತಿ ಇದೆ, ವಿಶ್ವಾಸ ಇದೆ, ಎಲ್ಲ ಇದೆ. ಅವರು ಒಂದು ಮಾತನ್ನು ಹೇಳಿದರು, ಸರ್ ತಾವು ಯಾಕೆ ಈ ರೀತಿ ಬೇರೆಯವರಿಂದ ಬಯಸ್ಕೋತೀರಿ? ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಮಾತನಾಡಿದ್ದ ಮೇಲೆಲ್ಲ ಅಟ್ಯಾಕ್ ಮಾಡ್ತಾರೆ, ನಿಮ್ಮ ಅಮ್ಮನ ಹೆಸರನ್ನು ಎತ್ತಾರೆ. ನನಗೆ ಇಂತಹ ಪ್ರತಿಕ್ರಿಯೆ ನೋಡಿ ದುಃಖ ಆಗ್ತಾ ಇದೆ, ನೋವಾಗ್ತಿದೆ. ನಾನು ಇದನ್ನು ನೋಡಲಾರೆ ಸಾರ್ ಅಂದರು. ಅವರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ, ಅದರ ಜೊತೆ ನನಗೊಂದು ಸಲಹೆ ಕೊಟ್ಟರು. ಸರ್ ಸ್ವಲ್ಪ ನಮ್ಮ ಕಡೆ ಬಲಪಂಥದ ಕಡೆಗೆ ಬಂದುಬಿಡಿ, ಆರಾಮಾಗಿರಿ ಅಂದರು. ಆರಾಮಾಗಿರಿ ಅಂದರೆ ಏನು? ಯಾವುದು ಆರಾಮಾಗಿರೋದು? ನನ್ನನ್ನೇ ನಾನು ಪ್ರಶ್ನಿಸಿಕೊಂಡೆ. ಜೊತೆಗೆ ಅವರಿಗೆ ಕೆಲವು ಮಾತುಗಳನ್ನು ಕೂಡ ನಾನು ಹೇಳಿದೆ. ನೋಡಿ, ನಾನು ಪತ್ರಿಕೋದ್ಯಮಕ್ಕೆ ಬಂದಾಗ, ಬೆಂಗಳೂರಿಗೆ ಬಂದಾಗ ನಾನು ಕೆಲಸ ಪ್ರಾರಂಭ ಮಾಡಿದ್ದು 80 ರೂಪಾಯಿ ಸಂಬಳಕ್ಕೆ. ಎಷ್ಟು ಹೇಳಿ? ತಿಂಗಳಿಗೆ 80 ರೂಪಾಯಿ. ಹಾಗೇನು ನಾನು ರೈಲ್ವೆ ಸ್ಟೇಷನ್ನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿ ಬೆಂಗಳೂರನ್ನು ಎದುರಿಸಿದ್ದೇನೆ. ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಯತ್ನ ಮಾಡಿದ್ದೇನೆ. ಅವರಿಗೆ ನಗ್ತಾ ಹೇಳಿದೆ, ನಾನು ಎಷ್ಟು ಕುಸಿದರೂ ಕೂಡ 80 ರೂಪಾಯಿ ಸಂಬಳಕ್ಕಿಂತ ಕಡಿಮೆ ಕುಸಿಯೋಕ್ಕಾಗಲ್ವಲ್ರಿ ಅಂತ ನಕ್ಕೆ. ಆದರೆ ನನ್ನ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಇತ್ತು ಅಂತ ಅಂದರೆ, ಬೇಡ ಸರ್, ನೀವು ಸ್ವಲ್ಪ ಬಲಕ್ಕೆ ವಾಲಿಬಿಡಿ, ಕಾಂಪ್ರಮೈಸ್ ಮಾಡ್ಕೊಬಿಡಿ. ನಿಮ್ಮ ಜೊತೆಗೆ ಪತ್ರಿಕೋದ್ಯಮಕ್ಕೆ ಬಂದವರೆಲ್ಲ ಹೇಗಿದ್ದಾರೆ ನೋಡಿ ಅಂದರು. ಪತ್ರಿಕೋದ್ಯಮ ಅಂದರೆ ಕಾಂಪ್ರಮೈಸ್ ಅಲ್ಲ, ಪತ್ರಿಕೋದ್ಯಮ ಅಂದರೆ ವ್ಯಾಪಾರ ಅಲ್ಲ. ನಿಜ, ನನ್ನ ಜೊತೆಗೆ ಪತ್ರಿಕೋದ್ಯಮಕ್ಕೆ ಬಂದವರು ಎಲ್ಲರೂ ಚೆನ್ನಾಗಿದ್ದಾರೆ, ಇಲ್ಲ ಅಂತ ನಾನು ಹೇಳಲಾರೆ. ಸೊ ಪಬ್ಲಿಕ್ TVಯ ರಂಗನಾಥ್ ನನಗೆ ವೈಯಕ್ತಿಕ ಸ್ನೇಹಿತ, ರೂಮ್ಮೇಟ್ ಆಗಿದ್ದವರು. ಅವರ ಬಗ್ಗೆ ಪರ್ಸ್ನಲ್ ಆದ ಸ್ನೇಹ ಇದೆ, ಬಟ್ ಸೈದ್ಧಾಂತಿಕವಾಗಿ ವಿರೋಧ ಇದೆ. ಅಜಿತ್ ಹನುಮಕ್ಕನವರು, ಎಸ್, ನಾನು ಸುವರ್ಣ ಕಟ್ಟಿದ ಸಂದರ್ಭದಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಹಲವರು. ಪ್ರಶಾಂತ್ ನಾಥ್, ಈಗಲೂ ಅವರು ಮಾತನಾಡ್ತಾರೆ. ಸೊ ಹೀಗೆ ಹಲವರ ಹೆಸರನ್ನು ನಾನು ಹೇಳ್ತಾ ಹೋಗ್ಬೋದು. ಅವರೆಲ್ಲ ನನ್ನ ಜೊತೆಗೆ ಕೆಲಸ ಮಾಡಿದವರು. ಅವರು ಬದುಕನ್ನು, ಪತ್ರಿಕೋದ್ಯಮವನ್ನು ನೋಡುವ ರೀತಿ ಬೇರೆ ಇರ್ಬೋದು, ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇರ್ಬೋದು. ಆದರೆ ನಾನು ಅವರಾಗೋದಕ್ಕಾಗಲ್ಲ, ಅವರು ನಾನು ಆಗೋದಕ್ಕಾಗಲ್ಲ. ಹಾಗೆ ನೋಡಿದರೆ ವೈಯಕ್ತಿಕ ಸಂಬಂಧದಲ್ಲಿ ರಂಗನಾಥ್ ಇವತ್ತಿಗೂ ಕೂಡ ಅದೇ ಪ್ರೀತಿಯನ್ನು ನನ್ನ ಮೇಲೆ ಇಟ್ಕೊಂಡಿದ್ದಾರೆ, ನನಗೂ ಅವ್ರ ಮೇಲೆ ಪ್ರೀತಿ ಇದೆ. ಹಾಗಂತ ವೈಯಕ್ತಿಕ ಪ್ರೀತಿ ಇದೆ ಅನ್ನುವ ಕಾರಣಕ್ಕೆ ಸೈದ್ಧಾಂತಿಕವಾಗಿ ಒಪ್ಪಬೇಕು ಅಂತಿಲ್ಲ. ಅವರ ಪತ್ರಿಕೋದ್ಯಮದ ದಾರಿ ಬೇರೆ, ನನ್ನ ಪತ್ರಿಕೋದ್ಯಮದ ದಾರಿ ಬೇರೆ. ನನ್ನ ನಂಬಿಕೆ ಬೇರೆ, ಅವರ ನಂಬಿಕೆ ಬೇರೆ. ಸೊ ನನ್ನ ನಂಬಿಕೆ ಮಹಾನ್ ಗ್ರೇಟ್ ಆದದ್ದು, ನಾನು ನಂಬಿದ್ದೊಂದೇ ಸತ್ಯ ಅಂತ ಹೇಳಲಾರೆ. ಆದರೆ ನಾನು ಕಂಡುಕೊಂಡಿದ್ದನ್ನು ನಾನು ತ್ಯಾಗ ಮಾಡಲಾರೆ. ನನಗೆ ಸತ್ಯ ಅನ್ನಿಸಿದ್ದನ್ನು ನಾನು ಹೇಳದೇ ಇರಲಾರೆ. ಮತ್ತು ನನ್ನ ವೃತ್ತಿಯನ್ನು ಒಂದು ವ್ಯಾಪಾರದ ವಸ್ತುವಾಗಿ ನಾನು ಮಾಡಲಾರೆ. ಇದರಲ್ಲಿ ಕೆಲವು ಮಾತುಗಳನ್ನು ಅವರಿಗೆ ಹೇಳಿದೆ. ಈಗ ನಿಮ್ಮ ಜೊತೆ ಹಂಚಿಕೊಳ್ತಾ ಇರೋದು ಎಲ್ಲದನ್ನು ಹೇಳಿಲ್ಲ ನಾನು, ಇನ್ನೂ ಕೆಲವು ಏನೇನೋ ಹೇಳಿದೆ ಅಂದ್ಕೊಳ್ಳಿ. ಈ ಹೊಂದಾಣಿಕೆಯ ಸಲಹೆ ನನ್ನನ್ನು ಕಾಡ್ತಾ ಇದೆ. ಹಾಗೆ ನೋಡಿದರೆ ನಾನು ಸುದ್ದಿ TV ಕಟ್ಟಿದ ಸಂದರ್ಭದಲ್ಲಿ ಭಾಳ ಜನ ನನಗೆ ಬಂದ್ಬಿಟ್ಟು ಸುದ್ದಿ TV ನಡೆಸೋದಕ್ಕಾಗಿಲ್ಲ, ಇನ್ನೊಂದಾಗಿಲ್ಲ ಅಂತ ನನ್ನನ್ನು ಬೈಯುವವರಿದ್ದಾರೆ.
ಸುದ್ದಿ ಟಿ ವಿ ಯಶಸ್ಸಿನ ಹಂತಕ್ಕೆ ಬಂದುಬಿಟ್ಟಿತ್ತು. ಪ್ರತಿ ತಿಂಗಳು ಜಾಹೀರಾತು ಆದಾಯ ಏನಿದೆ ಅದು 87 ಲಕ್ಷದಿಂದ 92 ಲಕ್ಷ ಇತ್ತು. ಖರ್ಚು 1 ಕೋಟಿ ಹತ್ತಿರ ಇತ್ತು. ನಾವು ಬ್ರೇಕ್ ಇವನ್ನಿಗೆ ಬಂದಿದ್ವಿ. ಆದರೆ ನನ್ನನ್ನು ಆಗ ಟಾರ್ಗೆಟ್ ಮಾಡಿದ್ದು BJP. ಗೃಹ ಸಚಿವಾಲಯ ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡನ್ನು ಮಾಡಿಸ್ತು. ನನ್ನ ವಾಹಿನಿಯ ಮೇಲೆ 300 ಜನ ಕೆಲಸ ಮಾಡ್ತಾ ಇದ್ದಂಥ ವಾಹಿನಿಗೆ ಬೀಗ ಹಾಕಲಾಯಿತು. ಸುಮಾರು 2 ವರ್ಷಗಳ ಕಾಲ ಕಾನೂನು ಹೋರಾಟ ನಡೆಸಬೇಕಾಯಿತು. ಯಾಕೆಂದರೆ ಸುದ್ದಿ ಟಿ ವಿ ಅದು ನನ್ನ ಮಗು ಆಗಿತ್ತು. ಕನಸಿನೊಂದಿಗೆ ನಾನು ಕಟ್ಟಿದ ವಾಹಿನಿ ಅದು, ಬದ್ಧತೆಯೊಂದಿಗೆ ನಾನು ಕಟ್ಟಿದ ವಾಹಿನಿ ಅದು. ಯಾರೋ ಕಾಲು ಹಿಡಿದು ದುಡ್ಡು ತಂದು ಹಾಕಿ ಅದನ್ನು ಯಶಸ್ಸಿನ ಎತ್ತರಕ್ಕೆ ಕೊಂಡೊಯ್ಯುವುದಕ್ಕೆ ನಡೆಸಿದ ಹೋರಾಟ ನನ್ನ ಪುಟ್ಟ ಮಗು ಅದು ಸುದ್ದಿ ಟಿ ವಿ ಆಗಿತ್ತು. ಆದರೆ ರಾಜಕೀಯವಾಗಿ ಕೇಂದ್ರ ಸರ್ಕಾರ ಮತ್ತು BJP ನನ್ನ ಮೇಲೆ ಕಣ್ಣಿಟ್ಟು ದಾಳಿ ಮಾಡಿತು. ಆ ಸಂದರ್ಭದಲ್ಲೂ ಹೊಂದಾಣಿಕೆಯ ಪ್ರಶ್ನೆ ಬಂದಿತ್ತು. ಕೆಲವರು ನನ್ನ ಬಳಿ ಬಂದು ಇವತ್ತೇನು ಸ್ನೇಹಿತರು ನನಗೆ ಹೇಳಿದರು, ಬೇಡ ರೀ ಹೊಂದಾಣಿಕೆ ಮಾಡಿಬಿಡಿ, ಸ್ವಲ್ಪ ಬಲಕ್ಕೆ ಬಂದುಬಿಡಿ ಅಂತ. ಅದೇ ಮಾತು ಅದೇ ಸಂದೇಶ ನನಗೆ ಆ ಸಂದರ್ಭದಲ್ಲಿ ಬಂದಿತ್ತು, ಸುಮಾರು 5-6 ವರ್ಷಗಳ ಹಿಂದೆ. ನಾನು ಹೇಳಿದೆ, ನನಗೆ ಪತ್ರಿಕೋದ್ಯಮ ಅನ್ನುವುದೇನಿದೆ ಅದು ನನ್ನ ಬದ್ಧತೆ, ಪತ್ರಿಕೋದ್ಯಮ ಅನ್ನುವುದು ನನ್ನ ಕನಸು. ನಾನು ನಂಬಿರುವುದು ನನ್ನ ಬದ್ಧತೆ ಏನಿದೆ ಅದರ ಆಧಾರದ ಮೇಲೆ. ನಾನು ಸುಳ್ಳುಗಳನ್ನು ಹೇಳಲಾರೆ, ನಾನು ಯಾರದ್ದೋ ಸಲುವಾಗಿ ಪ್ರಚಾರ ಮಾಡಲಾರೆ, ಅವರ ಪರವಾಗಿ ಪಬ್ಲಿಸಿಟಿ ಕೊಟ್ಟುಕೊಂಡು ಓಡಾಡಲಾರೆ. ನನಗೆ ಹೊಂದೋದಿಲ್ಲ. ಯಾಕಂದರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಂಬಿದವು ನಾನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನು. ಅದರ ಜೊತೆಗೆ ನನಗೆ ಸ್ವಾತಂತ್ರ್ಯ ಬೇಕು. ಎಲ್ಲಿ ಸ್ವಾತಂತ್ರ್ಯ ಇಲ್ವೋ ಅಲ್ಲಿಂದ ನಾನು ಓಡಿ ಹೋಗ್ತೀನಿ. ನಾನು ನನ್ನ ಸ್ವಾತಂತ್ರ್ಯವನ್ನು ಬಿಡಲಾರೆ. ನನಗೆ ಏನು ಅನ್ನಿಸಿದೆಯೋ ಅದನ್ನು ಹೇಳುವ ಸ್ವಾತಂತ್ರ್ಯ ಬೇಕು. ಆ ಸ್ವಾತಂತ್ರ್ಯವನ್ನು ನಾನು ಮಾರಾಟ ಮಾಡಿಕೊಳ್ಳಾರೆ. ನನ್ನ ವಾಹಿನಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಸುದ್ದಿ ಟಿ ವಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾನು ನನ್ನ ಸ್ವಾತಂತ್ರ್ಯವನ್ನು ಮಾರಾಟ ಮಾಡಬಹುದಾಗಿತ್ತು. ನನ್ನ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಹೋಗಿ BJP ಕಚೇರಿಯಲ್ಲಿ ಆಡುಬಿಡಬಹುದಾಗಿತ್ತು. ನಾನು ಅದನ್ನು ಮಾಡುವುದಕ್ಕೆ ನಿರಾಕರಿಸಿದೆ. ಸುಮಾರು 16ಕ್ಕೂ ಹೆಚ್ಚು ತಂಡಗಳು ನನ್ನ ವಾಹಿನಿಯ ಮೇಲೆ ದಾಳಿ ಮಾಡಿದವು. ಆದರೂ ಸುದ್ದಿ ಟಿ ವಿಯನ್ನು ಉಳಿಸಿಕೊಳ್ಳುವುದಕ್ಕೆ ನಾನು ಯತ್ನ ಮಾಡಿದೆ. ಆದರೆ ಸುಮಾರು 300ಕ್ಕೂ ಹೆಚ್ಚು ಇದ್ದ ಸಹೋದ್ಯೋಗಿಗಳೇ ನನ್ನ ನಂಬಲಿಲ್ಲ. ನನ್ನ ವಿರುದ್ಧ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದರು. ನಾನು ಕಾಸು ಹೊಡೆದಿದ್ದೀನಿ ಅಂದರು, ಇನ್ನೆಲ್ಲೋ ದುಡ್ಡು ಹಾಕಿದ್ದೀನಿ ಅಂದರು. ನಾನು ಪ್ರೀತಿಯಿಂದ ಕರೆದುಕೊಂಡು ಬಂದ ಮಕ್ಕಳು ಪತ್ರಿಕೋದ್ಯಮದಲ್ಲಿ ಅವರ ಕನಸುಗಳನ್ನು ನೆಡುವುದಕ್ಕೆ ಯತ್ನ ಮಾಡಿದವರು, ಅದನ್ನು ನೀರೆರೆದು ಬೆಳೆಸುವುದಕ್ಕೆ ನಾನು ಯತ್ನ ಮಾಡಿದವನು. ಆದರೆ ಇವರೆಲ್ಲರೂ ತಿರುಗಿ ಬಿದ್ದರು, ನನ್ನ ಮೇಲೆ ಆರೋಪ ಮಾಡಿದರು. ನಿಜವಾಗಿ ತಂದು ನನ್ನನ್ನು ಬೀದಿಯಲ್ಲಿ ನಿಲ್ಲಿಸಿದರು. ಅಷ್ಟು ದೊಡ್ಡ ವಾಹಿನಿಯನ್ನು ಕಟ್ಟಿದ ನಾನು ನಂತರ ಭಿಕ್ಷಾಂದೇಹಿ ಅಂತ ಹೇಳುವ ಸ್ಥಿತಿಗೆ ತಂದರು. ವರಮಾನ ತೆರಿಗೆ ಇಲಾಖೆಯವರು ನನ್ನ ಅಕೌಂಟನ್ನು ಫ್ರೀಸ್ ಮಾಡಿದರು. ಆಗ ನನ್ನ ಅಕೌಂಟ್ನಲ್ಲಿ ಇದ್ದುದು 10,200 ರೂಪಾಯಿಗಳು, 10,200 rupees. ಹಾಗೆ ನೋಡಿದರೆ ನಾನು 2000ರಲ್ಲಿ ಯಾವಾಗ ಕಾವೇರಿ ಚಾನಲನ್ನು ಕಟ್ಟಿದೆ ಅದರ ನಂತರವೇ ಲಕ್ಷ ಸಂಬಳವನ್ನು ನೋಡಿದವನು. ಅದನ್ನು ಕಷ್ಟದಲ್ಲಿದ್ದವರಿಗೆ ಕೊಟ್ಟಿದ್ದೇನೆ, ಎಲ್ಲವನ್ನು ಮಾಡಿದ್ದೇನೆ. ಸುದ್ದಿ ಟಿ ವಿಯನ್ನು ಕಟ್ಟುವ ಸಂದರ್ಭದಲ್ಲಿ ಸುಮಾರು 1.5 ವರ್ಷಗಳ ಕಾಲ ಈ ವಾಹಿನಿಯನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ನಾನು ಸಂಬಳವನ್ನೇ ತೆಗೆದುಕೊಂಡಿಲ್ಲ. ಆದರೆ ಎಲ್ಲರಿಂದ ನನ್ನ ಮೇಲೆ ಆರೋಪ. ಈ ಆರೋಪವನ್ನು ಎದುರಿಸಿದೆ. 2 ವರ್ಷಗಳ ಕಾಲ ಎನ್ಕ್ವೈರಿಗೆ ಹಾಜರಾದೆ. ಇನ್ಕಮ್ ಟ್ಯಾಕ್ಸ್ ಕಚೇರಿ ಮತ್ತು ನಮ್ಮ ಮನೆಯ ಏನಿದೆ ಅದು ದಿನನಿತ್ಯ ಒಂದು ರೀತಿ ಸಂಚಾರ ಮಾಡುವಂತಾಯಿತು. ಅಲ್ಲೊಬ್ಬ ಅಧಿಕಾರಿ ನನಗೆ ಹೇಳಿದರು, ನಮ್ಮನ್ನು ಕ್ಷಮಿಸ್ಬಿಡಿ ಸಾರ್ ಅಂತ. ಅವ್ರ ಹೆಸರು ಹೇಳಿದ್ದಾರೆ. ಯಾಕೆ ಎಂದೆ, ರಾಜಕೀಯ ಒತ್ತಡದಿಂದ ನಾವು ಈ ಕೆಲಸ ಮಾಡ್ತಿದ್ದೀವಿ, ನಮಗೆ ಅನಿವಾರ್ಯತೆ ಇದೆ. ಆದರೆ ನಿಮ್ಮ
ಲೆಕ್ಕಪತ್ರ ಪ್ರತಿಯೊಂದು ನೋಡಿದ್ರೂ ಕೂಡ ತುಂಬ ಚೆನ್ನಾಗಿಟ್ಟಿದ್ದೀರಿ, ಕಳ್ಳ ಹಣ ಬಂದಿಲ್ಲ, ಇನ್ನೊಂದು ಬಂದಿಲ್ಲ, ಆದರೆ ನಾನೇನು ಮಾಡಲಿ ಅಂತ ಕೇಳಿದ್ರು. ಕೇಸ್ ನಡೀತು, ಏನೂ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ಅಷ್ಟು ಹೊತ್ತಿಗೆ ಚಾನಲ್ ಮುಚ್ಚಿ ನಾನು ಬೀದಿಗೆ ಬಂದು ನಿಂತಿದ್ದೆ. ನಾನು ಎಲ್ಲವನ್ನ ಕಳೆದುಕೊಂಡಿದ್ದೆ. ಆಗಲೂ ನನ್ನೊಳಗೆ ನಾನು ಅಂದುಕೊಂಡಿದ್ದು, ಯಾವುದೋ ಹಳ್ಳಿಯ ಮೂಲೆಯಿಂದ ಬೆಂಗಳೂರಿಗೆ ಬಂದು 80 ರೂಪಾಯಿ ಮಾಸಿಕ ಸಂಬಳದಲ್ಲಿ ಕೆಲಸ ಮಾಡ್ತಿದ್ದ ನಾನು ಇನ್ನೂ ಅಧಪತನಕ್ಕೆ ಹೋಗಲಾರೆ. ಅಂದರೆ 80 ರೂಪಾಯಿ ಸಂಬಳಕ್ಕಿಂತ ಕಡಿಮೆಗೆ ಹೋಗಲಾರೆ ನಾನು. ಅದು ನನ್ನ ಬೇಸ್ ಏನಿದ್ರು ಮೇಲೆ ಅಂತ ಅಂದ್ಕೊಂಡೆ. ಇದೆಲ್ಲ ಯಾಕೆ ನೆನಪಾಯಿತು ಅಂದರೆ ಸ್ನೇಹಿತರು ಹೇಳಿದ ಮಾತು, ನೀವು ಬಿಟ್ಬಿಡಿ ಸಾರ್, ಹೋಗಿ ಒಂದು ರೀತಿ ಹೊಂದಾಣಿಕೆ ಮಾಡಿಕೊಳ್ಳಿ ಅಂತ. ಇವತ್ತಿಗೂ ಕೂಡ ಅಷ್ಟೇ ಭಾಳಷ್ಟು ಜನ ಕಾಂಗ್ರೆಸ್ ದುಡ್ಡು, ಸಿದ್ದರಾಮಯ್ಯ ದುಡ್ಡು ಅಂತ ನನ್ನನ್ನು ಟೀಕೆ ಮಾಡ್ತಾರೆ, ನನ್ನನ್ನು ಬೈತಾರೆ, ನನ್ನ ಅಮ್ಮನನ್ನು ಬೈತಾರೆ, ನನ್ನ ಫ್ಯಾಮಿಲಿಯನ್ನು ಬೈತಾರೆ. ಅದಕ್ಕೆ ನನಗೆ ಬೇಸರ ಇಲ್ಲ. ಆದರೆ ನಾನು ಯಾರ ಎದುರು ಕೈವಟ್ಟಿಲ್ಲ ಎಕ್ಸೆಪ್ಟ್ ತಮ್ಮ ಎದುರು. ನಾನು ಏನು ಮಾತನಾಡ್ತಾನೆ ಅದು ಪ್ರೀತಿಸುವ ಜನ ಏನಿದ್ದಾರೆ ಅವ್ರ ಹತ್ರ ನಾನು ಕೇಳ್ಕೊಳ್ತಿದ್ದೆ, ಸಾಧ್ಯ ಆದರೆ ಸಹಾಯ ಮಾಡಿ ಅಂತ. ಅವರು ಸಹಾಯ ಮಾಡ್ತಿದ್ದಾರೆ ನನಗೆ. ರಾಜಕಾರಣಿಗಳಲ್ಲ, ಕಾಂಗ್ರೆಸ್ನವರಲ್ಲ, ಇನ್ನೊಬ್ಬರಲ್ಲ, ಯಾರೋ ದೂರದ ಗುರುಬಗದಿಂದ 100, 200, 300 ರೂಪಾಯಿಯನ್ನು ಕಳಿಸ್ತಾರೆ. ಸಾಕು ನನಗೆ ಬದುಕೋದಕ್ಕೆ. ಅದರಲ್ಲಿ ನಾನು ಬದುಕ್ತಿದ್ದೇನೆ. ಯಾಕೆ ಅಂದರೆ ನಾನು ನನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಾರೆ. ನನ್ನ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಹೋಗಿ ರಾಜಕಾರಣಿಗಳ ಕಾಲು ಬುಡಕ್ಕಾಡಬೇಕಲಾರೆ ನಾನು. ನನಗೆ ಸತ್ಯವನ್ನು ಮಾತನಾಡುವ ಸ್ವಾತಂತ್ರ್ಯ ಬೇಕು. ಅದನ್ನು ಮಾತನಾಡಬೇಕು. ಇವತ್ತು ಯಾಕೆ ಇದನ್ನು ಹೇಳಬೇಕಾಯ್ತು ಅಂದರೆ ಸ್ನೇಹಿತರು ಹೇಳಿದ ಮಾತು, ಬದುಕುವುದನ್ನು ಕಲೀರಿ. ನಿಮ್ಮ ಜೊತೆ ಇದ್ದಂಥ ಹಲವರು ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅನ್ನುವ ಸಿಂಪತಿ ಮಾತು. ನನಗೆ ಸಿಂಪತಿ ಬೇಕಾಗಿಲ್ಲ. ನನಗೆ ಖುಷಿ ಇದೆ, ನನ್ನ ಜೊತೆಗೆ ಕೆಲಸ ಮಾಡಿದವರು ಇವತ್ತು ಚಾನಲ್ನ ಕಟ್ಟಿದ್ದಾರೆ, ಬೆಳೆದಿದ್ದಾರೆ, ಅವರದ್ದೇ ಆದ ಅಭಿಮಾನಿ ಸಮೂಹವನ್ನು ಹೊಂದಿದ್ದಾರೆ. ಆದರೆ ನಾನು ಅವರಲ್ಲ, ಅವರು ನಾನಲ್ಲ. ಇದೇ ವ್ಯತ್ಯಾಸ. ಕೊನೆಯ ಮಾತು, ಯಾವ ಕಾರಣಕ್ಕೂ ಎಲ್ಲಿಯೂ ಕೂಡ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ನನಗೆ ಅನಿಸಿದ್ದನ್ನು ಹೇಳುವುದನ್ನು ನಾನು ನಿಲ್ಲಿಸಲಾರೆ. ಕೋಟಿ ಕೋಟಿ ಹಣ ಕೊಟ್ಟರು ಯಾರೂ ಕೂಡ ನನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಾರು. ಇದೇ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಬೇರೆ ವಿಚಾರ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ನಿನ್ನೆಯಿಂದ ಸ್ನೇಹಿತರು ಹೇಳಿದ ಆ ಮಾತು ಕಾಡ್ತಾ ಇತ್ತು. ಬಲಕ್ಕೆ ವಾಲಿಬಿಡಿ, ಬದುಕುವುದನ್ನು ಕಲಿಯಿರಿ. ನಾನು ಬದುಕುವುದನ್ನು ಕಲಿಯೋದಕ್ಕಿಂತ ಪತ್ರಿಕೋದ್ಯಮಿಗಳು ಯಾರಿದ್ದಾರೆ ಅವರು ನನ್ನನ್ನು ನೋಡಿ ಬದುಕುವುದನ್ನು ಕಲಿಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.